ಅಂದ್ರೆ ತುಂಬಾ ಕಟುವಾಗಿರುತ್ತೆ. ಹೌದು, ಅಂದ್ರೆ ಘೋರವಾದ ಒಂದು ಸತ್ಯ ಇರುತ್ತೆ. ನೀವು ಅದನ್ನ ಬರೀತೀರಾ ಸರ್? ಆಫ್ ದಿ ರೆಕಾರ್ಡ್ ಅಂತ ಹಾಗೆ ನಾನು ಏನು ಕಲೆಕ್ಟ್ ಮಾಡಿದ್ನಲ್ಲ, ಒಂದು 300-350 ಪಾಯಿಂಟ್ಸ್ ಇತ್ತು. ಅದನ್ನು ಕಮ್ಮಿ ಮಾಡಿ 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 30 ಪಾಯಿಂಟ್ಸ್ ಅಧ್ಯಾಯಕ್ಕೆ ಇಳಿಸ್ಕೊಂಡು ಒಂದು ಪುಸ್ತಕ ಮಾಡಿದ್ದೆ. ನಿಮ್ಮ ಮೊದಲ ಪ್ರೆಸ್ ಮೀಟ್ ಯಾವುದು ಸರ್? ಈ ಜರ್ನಿಯಲ್ಲಿ ಇಂಡಸ್ಟ್ರಿ ಬದಲಾದ ರೀತಿಯನ್ನೆಲ್ಲ ಗಮನಿಸ್ತಾ ಬಂದಿದ್ದೀನಿ. ಅದಕ್ಕೆ ತಕ್ಕ ಹಾಗೆ ನಾನು ಕೂಡ ಬದಲಾಗ್ತಾ ಬಂದಿದ್ದೀನಿ. ಚೇಂಜ್ ಆಗಬೇಕಾಗಿದೆ, ಅನಿವಾರ್ಯ ಆಗಲೇಬೇಕು. ಚೇಂಜ್ ಬೇಕಂತ ಜನ ಅದೇ ಬಂದಿರೋದು. ಅದಾಗ್ಲಿಕ್ಕಾಗಿ ಇವರಿಗೆ ತಂತ್ರ ಹೂಡಿರೋದು. ಎಲ್ಲಿಗೆ ಹೋಗ್ತಾರೆ, ಪಾಂಡಿಚೇರಿ ಎಲ್ಲ ಹೋಗಿದ್ದಾರೆ. ಪ್ಲಾನ್ ಆಗಿರೋದ್ರಿಂದ ಅಲ್ಲಿ ಹಿಡಿದಾಕಿದಾಗ ಕಾರ್ ಯಾರ್ದು ಅಂತ. ಸೊ ಸುಮನ್ ಒಂದು ಹುಡುಗಿಯನ್ನ ರೇಪ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು, ಅಥವಾ ಕರ್ಕೊಂಡು ಹೋದಾಗ ರೇಪ್ ಮಾಡಿದ್ರು ಅಂತ ಅವರನ್ನ ಒಳಗೆ ಹಾಕಿದ್ರು. ದರ್ಶನ್ ಸರ್ ಭವಿಷ್ಯದ ಬಗ್ಗೆ, ಅದಕ್ಕಿಂತ ಮುಖ್ಯವಾಗಿ ನಾನು ಭವಿಷ್ಯದ ಬಗ್ಗೆ ಅಂತ ಕೇಳಿದ್ರು. ಹೊರಗೆ ಬಂದಾಗ ನೆಕ್ಸ್ಟ್ ಏನು ಸಿನಿಮಾ ಸಿಗೋದಿಲ್ಲ, ಅವರೇ ಮಾಡ್ಬೋದು, ಯಾರು ಕೊಡೋದಿದ್ರೆ. ಅದೆಲ್ಲಕ್ಕಿಂತ ಅದ್ರಾಗೆಲ್ಲಕ್ಕಿಂತ ಮೀರಿದ್ದು ನನಗೆ ಅನಿಸೋ ಪ್ರಕಾರ ಪಾಲಿಟಿಕ್ಸಿಗೆ ಬರ್ತಾರೆ. ಬರ್ತಾರೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ಇವತ್ತು ನಮ್ಮ ಜೊತೆ ಹಿರಿಯ ಸಿನಿಮಾ ಪತ್ರಕರ್ತರಾದಂಥ ಗಣೇಶ್ ಕಾಸರಗೋಡು ಸರ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಾವೊಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಸರ್, ಆನ್ ದ ರೆಕಾರ್ಡ್. ಎಸ್. ಬಟ್ ಮೂಲಭೂತವಾಗಿ ಈ ಆಫ್ ದ ರೆಕಾರ್ಡ್ ಇದ್ದದನ್ನು ಆನ್ ದ ರೆಕಾರ್ಡ್ ಮಾಡ್ತಾ ಇದ್ವಿ ಸರ್. ಬಟ್ ಆಫ್ ದ ರೆಕಾರ್ಡ್ ಅಂದರೆ ಏನು ಸರ್? ನಾನು ಮೊದಲಿಗೆ ಹೇಳಲಿಕ್ಕೆ ಇಷ್ಟಪಡೋದು, ನಾನು ನಮ್ಮ ಅಂಶಿತ್ ಕುಮಾರ್ ಜೊತೆ ಮಾತಾಡ್ತಿರೋದೇ ಒಂದು ಸಂಭ್ರಮ ನನಗೆ. ಈಗ ಕ್ಯಾಮರಾ ಹಿಂದೆ ನಿಂತುಕೊಂಡು ಮಾತಾಡಿ ನಾ ಮಾತಾಡೋದನ್ನು ಕೇಳಿಸ್ಕೊಂಡು ಅಭ್ಯಾಸ ಆಗಿರೋ ಅಂಶಿತ್ ಇವತ್ತು ಕ್ಯಾಮರಾ ಮುಂದೆ ಬಂದು ನನ್ನ ಜೊತೆ ಮಾತಿಗಿಳಿದಿದ್ದಾರೆ. ಅದು ಫಸ್ಟ್ ಪ್ರಶ್ನೆನೇ ಕೇಳಿಬಿಟ್ರಪ್ಪ, ಯಾವುದು ಆಫ್ ದಿ ರೆಕಾರ್ಡ್ ಅಂದರೆ ಏನು ಅಂತೇಳಿ. ನಮ್ಮ ಈ ಕಾರ್ಯಕ್ರಮದ ಹೆಸರು ಆನ್ ದಿ ರೆಕಾರ್ಡ್. ಆಫ್ ದಿ ರೆಕಾರ್ಡ್ ಏನಂದರೆ ಅದಕ್ಕೆ ಹಿನ್ನೆಲೆ ಇದೆ. ನಾನು ಸಿನಿಮಾ ಪತ್ರಕರ್ತನಾಗಿ ಬಂದು ಸುಮಾರು 45 ವರ್ಷ ಆಯಿತು. ಈ 45 ವರ್ಷದಲ್ಲಿ ನನಗೆ ಹಲವಾರು ಆಫ್ ದಿ ರೆಕಾರ್ಡ್ ಕಾರ್ಯಕ್ರಮಗಳು, ಆಫ್ ದಿ ರೆಕಾರ್ಡ್ ವಿಷಯಗಳು ಎಲ್ಲ ನನಗೆ ಸಿಕ್ಕಿದೆ. ಮುಖ್ಯವಾಗಿ ಈ ಆಫ್ ದಿ ರೆಕಾರ್ಡ್ ಅಂದರೆ ಏನಂದರೆ, ನಾವು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಗ್ರೀನ್ ಹೌಸ್ ಸೆಲ್ಲರ್ ಇದೆಯಲ್ಲ, ಅದು ನಿಜವಾಗ್ಲೂ ನಮ್ಮ ಸ್ವರ್ಗ. ಅದು ಸಿನಿಮಾ ಪತ್ರಕರ್ತರ ಸ್ವರ್ಗ. ಏನು AC ಅದು ಇದು ನಥಿಂಗ್, ಒಂದು ಫ್ಯಾನು ಅದು ಅಷ್ಟೇ ಇರೋದಷ್ಟೇ. ನಮಗೆ ಅದು ಭಾರಿ ಇಷ್ಟ. ಎಲ್ಲಿ ಅಶೋಕ ಆಗಲಿ, ಏಟ್ರಿ ಆಗಲಿ, ಅದು ಯಾವುದು ನಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಇಲ್ಲಿ ಕೂತ್ಕೊಂಡು ಒಂದು ಸಮಾಧಾನ, ನಮ್ಮ ಮನೇಲಿ ಕೂತ್ಕೊಂಡಾಗೆ. ಗ್ರೀನ್ ಹೌಸ್, ಹಸಿರು ಮನೆ ಅಂತೇಳಿ ನಾವು ಕರಿತಾ ಇದ್ವಿ. ಅಂಥ ಜಾಗದಲ್ಲಿ ಒಂದು ಪ್ರೆಸ್ ಮೀಟ್ ನಡೀತದೆ ಅಂತ ತಿಳ್ಕೊಳ್ಳಿ. ಜೈ ಜಗದೀಶ್ ಆಗಿರಲಿ, ರಾಮಕೃಷ್ಣ ಆಗಿರಲಿ, ಸುಂದರರಾಜ್ ಆಗಿರಲಿ, ಯಾರೇ ಆದರೂ ಒಂದು ಪ್ರೆಸ್ ಮೀಟ್ನಲ್ಲಿ ಅಟೆಂಡ್ ಮಾಡ್ತಾಯಿರ್ತೀವಿ. ನಾವು ಕೂತ್ಕೊಂಡಿರ್ತೀವಿ ಆ್ಯಸ್ ಎ ಪ್ರೆಸ್ ಮ್ಯಾನ್. ಸೊ ಅಲ್ಲಿ ಸ್ಟೇಜ್ ಮೇಲೆ ಅವರು ಏನು ಹೇಳ್ತಾರೋ ಅದು ನಮಗೆ ಸಬ್ಜೆಕ್ಟೇ ಅಲ್ಲ, ನಮಗೆ ಸಿಗೋದಿಲ್ಲ. ಹೆಚ್ಚಂದರೆ ಹೇಳೋದು ಡಿಫ್ರೆಂಟ್ ಆಗಿದೆ. ಅಲ್ಲಿ ಹೋಗಿ ನಾವು ಅಷ್ಟು ಕಷ್ಟ ಬೀಳಬೇಕು ರೀ. ಸಬ್ಜೆಕ್ಟ್ ಡಿಫ್ರೆಂಟ್ ಆಗಿರಲೇಬೇಕು, ವಿಭಿನ್ನ ಆಗಿರಲೇಬೇಕು. ಇಲ್ಲದ್ರೆ ಇನ್ನೊಂದು ಸಿನಿಮಾ ಆಗಿರ್ತದೆ. ಎಲ್ಲ ಒಂದೇ ರೀತಿ ಆಗೋದಿದ್ರೆ ಅದು ಒಂದೇ ಸಿನಿಮಾ ಆಗಿರ್ತದೆ. ನಿಮ್ಮದು ಬೇರೆ ಸಿನಿಮಾ ಎಂಬುದಕ್ಕೆ ನೀವು ಡಿಫರೆಂಟ್ ಅಂತ ಹೇಳ್ತೀರಿ. ಇರಲಿ. ಹಾಗೆ ಹೇಳಿ ಬಂದಾಗ ಅಲ್ಲಿ ಎಸ್ಪೆಷಲಿ ಗ್ರೀನ್ ಹೌಸಲ್ಲಿ ನಮಗೆ ಹೊರಗಡೆ ಒಂದು ಬೆಂಚ್ ಹಾಕಿರ್ತಾರೆ, ಒಂದು ಕೂತ್ಕೊಳ್ಳಿಕ್ಕೆ. ಟೇಬಲ್ನಂತ ಇನ್ನೊಂದು ಮರದ ಬೆಂಚು. ಸೊ ನಾವು ಕೂತ್ಕೊಂಡಿರ್ತೀವಿ. ಅಲ್ಲಿ ಪ್ರೆಸ್ ಮೀಟಲ್ಲಿ ಯಾರ್ಯಾರು ಇದ್ರೋ, ಈಗ ನಾನು ಹೇಳಿದ ಹೆಸರುಗಳು ಬಂದು ನಮ್ಮ ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಕೂತ್ಕೊಂಡು ಅವ್ರಿಗೆ ಮಾತಾಡ್ತಾರಲ್ಲ, ಅದ್ಭುತ ಮಾತುಗಾರರು. ಶುರು ಆಗೋದೇ ಹೇಗೆ ಅಂದರೆ, ಸರ್ ನಿಮ್ಮ ಹತ್ರ ಏನೋ ಹೇಳಬೇಕಾಗಿದೆ, ಆಫ್ ದಿ ರೆಕಾರ್ಡ್ ಅಂತ ಹೇಳ್ತಾರೆ. ಅದು ಆಫ್ ದಿ ರೆಕಾರ್ಡ್. ಹಾಗೆ ಹೇಳೋದಿದೆಯಲ್ಲ, ತೀರಾ ಪರ್ಸನಲ್ ಆಗಿರ್ಬೋದು, ತೀರಾ ವೈಯಕ್ತಿಕವಾಗಿ ಅವರು ಭಯಪಟ್ಟಿದ್ದಾಗಿರ್ಬೋದು, ವೈಯಕ್ತಿಕವಾಗಿ ಕಷ್ಟ ಅನುಭವಿಸಿದ್ದಾಗಿರ್ಬೋದು, ಅಥವಾ ವೈಯಕ್ತಿಕವಾಗಿ ಇನ್ನೊಬ್ಬರನ್ನ ದೂಷಿಸಿದಾಗಿರ್ಬೋದು, ಅಥವಾ ವೈಯಕ್ತಿಕವಾಗಿ ಲವ್ ಮಾಡಿದ್ದಿರ್ಬೋದು, ಎಂಥದೇ ಸಬ್ಜೆಕ್ಟ್ ಆಫ್ ದಿ ರೆಕಾರ್ಡ್ ಅಂತ ಹೇಳಿದ ಮೇಲೆ ನಾವು ಮತ್ತೆ ಬರೆಯೋಂಗಿಲ್ಲ ಅಂತ ಅವರ ಭ್ರಮೆ. ಹೌದು, ಅದೇ ಕೇಳಿದ್ದು ನಾನು. ತೆರೆ ಹಿಂದಿನ ಮಾತು. ಹೌದು, ನೀವು ಅದನ್ನು ಬರೀತೀರಾ ಸರ್? ಅಂದ್ರೆ ತುಂಬಾ ಕಟುವಾಗಿರುತ್ತೆ. ಹೌದು, ಅಂದ್ರೆ ಘೋರವಾದ ಒಂದು ಸತ್ಯ ಇರುತ್ತೆ ಹಿಂದ್ಗಡೆ. ಅದು ಒಬ್ಬರ ಬಗ್ಗೆ ಹೀಯಾಳಿಸಿರ್ಬೋದು, ಇಲ್ಲ ಹೊಗಳಿಸಿ ಅಂತೂ ಹೇಳಕ್ ಚಾನ್ಸೇ ಇಲ್ಲ. ಸೊ ಏನೊಂದು ಇರುತ್ತೆ, ಕಂಪ್ಲೇಂಟ್ ಥರನೇ ಇರುತ್ತೆ. ನೀವು ಅದನ್ನು ಆಫ್ ದ ರೆಕಾರ್ಡಲ್ಲಿ ಬರಿಬೇಕಿದ್ರೆ ನಿಮ್ಗೆ ಯಾವುದು ತೊಂದರೆ ಆಗಿಲ್ವಾ ಸರ್? ಏನು ತೊಂದರೆ ಆಗಿಲ್ಲ ಈ ಕ್ಷಣದವರೆಗೆ. ಆಫ್ ದಿ ರೆಕಾರ್ಡ್ ಅಂತ ಹಾಗೆ ನಾನು ಏನು ಕಲೆಕ್ಟ್ ಮಾಡಿದ್ನಲ್ಲ, ಒಂದು 300-350 ಪಾಯಿಂಟ್ಸ್ ಇತ್ತು. ಅದನ್ನು
ಕಮ್ಮಿ ಮಾಡಿ 30 ಪಾಯಿಂಟ್ಸ್ ಅಧ್ಯಾಯಕ್ಕೆ ಇಳಿಸ್ಕೊಂಡು ಒಂದು ಪುಸ್ತಕ ಮಾಡಿದ್ದೆ, ಆಫ್ ದಿ ರೆಕಾರ್ಡ್ ಅಂತೇಳಿ ಅದಕ್ಕೆ ಹೆಸರು. ಓಕೆ. ಆ ಪುಸ್ತಕ ಸುಮಾರು ಲಕ್ಷಾಂತರ ಸೇಲ್ ಆಗಿದೆ, ಓಕೆ, ಲಕ್ಷಾಂತರ ಕಾಪಿ. ಅದು ಕಾರಣ ಇಷ್ಟೇ, ಅಂದರೆ ಬಿಡುಗಡೆ ದಿವಸ ಸಂಜೆ ನಮ್ಮ ಟಿ ವಿ ನನ್ನ ಕರೆದ್ರು ಇಂಟರ್ವ್ಯೂಗೆ ಅಂತೇಳಿ. ಅದು ಹೇಗೆ ಬಿಡುಗಡೆ ಮೊದಲೇ ಒಂದು ಕಾಪಿ ಅವರಿಗೆ ಹೋಯ್ತು ನನಗೆ ಇನ್ನೂ ಗೊತ್ತಿಲ್ಲ. ಇದು ಯಾವ ಇಸ್ವಿಲಿ ಸರ್? ಇದು ಸುಮಾರು 15 ವರ್ಷ ಆಯಿತು, 2010 ಆ ಟೈಮಿಗೆ, 11 ಆ ಟೈಮಿಗೆ. ಅವ್ರಿಗೆ ಹೇಗೆ ಹೋಯ್ತು ಕಾಪಿ ಅಂತ ಗೊತ್ತಿಲ್ಲ. ನೋಡಿದರೆ ನಾನು ಹೋಗಬೇಕಾ ಬೇಡ ಅಂತೇಳಿ ನಾಗೇಂದ್ರ ಅವ್ರ ಹತ್ರ ಕೇಳಿದೆ, ಪಿ ಆರ್ ನಾಗೇಂದ್ರ. ಬೇಡ ಸರ್ ಎಡವಟ್ ಆಗಿಬಿಡ್ತದೆ, ಆಫ್ಟರ್ ನೀವು ಅಲ್ಲಿ ಹೋಗಿ ಮಾತಾಡೋದು ಅದೇನೋ ಗಾಸಿಪ್ ಹರಡ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಬಟ್ ನನಗೆ ಅನಿಸಿದೆ ನಾನು ಹೋಗಬೇಕು ಅಂತೇಳಿ ಹೋದೆ. ಅಲ್ಲಿ 1 ಅವರ್ ಲೈವ್ ಪ್ರೋಗ್ರಾಮ್, ಆ ಪುಸ್ತಕವನ್ನು ಇಟ್ಕೊಂಡು ಅವರು ಮಾತಾಡಿದ್ದಾರೆ ನನ್ನ ಹತ್ರ. ಓಕೆ, ಲೈವ್ ಪ್ರೋಗ್ರಾಮ್ ನೋಡಿದರೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬರಲಿಕ್ಕೆ ಶುರು ಆಯಿತು. ಆ ಪುಸ್ತಕದ ಹಿನ್ನೆಲೆಯಲ್ಲಿ ತುಂಬ ಜನ, ಲಕ್ಷಾಂತರ ಜನ ನೋಡಿಬಿಟ್ಟಿದ್ದಾರೆ. ಆಮೇಲೆ ಅದೇ ಲಕ್ಷಾಂತರ ಜನ ಪರ್ಚೇಸ್ ಮಾಡಿದ್ದಾರೆ ಪುಸ್ತಕನ. ಓಕೆ. ಆ ಪುಸ್ತಕ ಸಪ್ನಾ ಬುಕ್ ಹೌಸ್ನಲ್ಲಿ ಅಲ್ಲಿ ಒಂದು ವ್ಯವಸ್ಥೆ ಇದೆ. ನಮ್ಮ ದೊಡ್ಡೇಗೌಡರು ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಅದು ಈ ಮಾಸದ ಪುಸ್ತಕ ಅಂತೇಳಿ. ಮಾಸದ ಅಂದರೆ ಎಂದೂ ಮಾಸದ, ಓಕೆ, ಮತ್ತು ತಿಂಗಳ ಪುಸ್ತಕನೂ ಹೌದು. ಮಾಸ ತಿಂಗಳ ಪುಸ್ತಕನೂ ಹೌದು, ಮಂತ್ಲಿ ತಿಂಗಳಿಗೆ ಇರುವಂಥ ಒಂದು ಪುಸ್ತಕ. ಆ ಪುಸ್ತಕ ಪತ್ರಿಕೆ ಇದ್ದಂಗೆ ಮಾಸ ಪತ್ರಿಕೆ ಅಲ್ಲ, ಮಾಸದ ಪತ್ರಿಕೆ, ಒಂದು ಮಾಸ ಪತ್ರಿಕೆ. ಓಕೆ. ಮಾಸ ಅಂದರೆ ಆ ತಿಂಗಳ ಪತ್ರಿಕೆ. ಓಕೆ, ಆ ತಿಂಗಳ ಪುಸ್ತಕ, ಮಾಸದ ಪುಸ್ತಕ. ಓಕೆ. ಆ ತಿಂಗಳ ಪುಸ್ತಕ ಅಂದರೆ ಆ ತಿಂಗಳಲ್ಲಿ ಯಾವುದು ಹೆಚ್ಚು ಪ್ರಚಾರಕ್ಕೆ ಬಂದಿದೆಯೋ, ಹೆಚ್ಚು ಸೇಲ್ ಆಗುತ್ತೋ ಅದನ್ನು ಮಾಡ್ತಾಯಿದ್ರು, ಶೋ ಮಾಡ್ತಾಯಿದ್ರು. ಓಕೆ. ಅದು ಭಾರಿ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಇಲ್ಲಿ ನಾನು ಒಂದು ದಿವಸ ಇದ್ದಕ್ಕಿದ್ದಾಗೆ ಸಪ್ನಕ್ಕೆ ಹೋದಾಗ ಆ ಪುಸ್ತಕ ಡಿಸ್ಪ್ಲೇ ಮಾಡಿದ್ದು ನೋಡಿ ನನಗೆ ಆಶ್ಚರ್ಯ ಆಗೋಯ್ತು. ಈ ಥರನೂ ಸೇಲ್ ಮಾಡ್ತಾರ ಅಂತೇಳಿ. ತಕ್ಷಣ ದೊಡ್ಡೇಗೌಡರನ್ನು ಕರೆಸಿ ಪಕ್ಕದಲ್ಲಿ ನಿಲ್ಲಿಸಿ ಫೋಟೋ ಎಲ್ಲ ತೆಗೆಸಿ ಮಾಡಿದ್ರು. ಭಾರಿ ಖುಷಿಯಲ್ಲಿ ದೊಡ್ಡೇಗೌಡರಿಗೆ ಖುಷಿ ಆಗ್ಬಿಡ್ತು. ಅದು ಓಡ್ತಾ ಇರುವ ಅದನ್ನು ತಗೊಳ್ಳಿಕ್ಕೆ ಇಂಡಸ್ಟ್ರಿಯವರು ಕ್ಯೂನಲ್ಲಿ ಬರ್ತಾ ಇದ್ರು ಅಂತ ಒಂದು ಸುದ್ದಿ ಬಂತು. ಓಕೆ. ಅಂದರೆ ಒಬ್ಬನ ಭಯ ಏನೋ ಇರುತ್ತೋ ಆ ಗುಮಾನಿಯಿಂದ. ಓಕೆ. ಅದೇ ಪುಸ್ತಕನ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ನನಗೆ ತುಂಬ ಆತ್ಮೀಯರು ಗೆಳೆಯರು ಕೂಡ, ಅವರು ಪರ್ಚೇಸ್ ಮಾಡಿದ್ದಾರೆ. ಯಾಕೆಂದರೆ ಅವ್ರದ್ದೊಂದು ಐಟಮ್ ಅದರಲ್ಲಿದೆ. ಅವರು ಮತ್ತು ರಾಧಿಕಾ ಕುಮಾರಸ್ವಾಮಿಗೆ ಸಂಬಂಧಪಟ್ಟ ಒಂದು ಐಟಮ್ ಅದರಲ್ಲಿದೆ. ಓಕೆ. ಅಯ್ಯಪ್ಪ, ನನಗೆ ಅನಾಹುತ ಕಾದಿದೆ ಅಂತ ನೋಡಿದರೆ ಭಾರಿ ಖುಷಿ ಪಟ್ಟಿದೆ ನನಗೆ. ಓಕೆ. ಅದನ್ನು ಓದಿ ಕುಮಾರಸ್ವಾಮಿ ಅವರು ತುಂಬ ಖುಷಿ ಪಟ್ಟಿದ್ದಾರೆ ಅಂತೇಳಿ ಅವರ ಪತ್ರಿಕಾ ಕಾರ್ಯದರ್ಶಿ, ಓಕೆ, ಅವರು ನನಗೆ ಸದಾನಂದ ಅಂತೇಳಿ, ಅವರು ಈಗಿಲ್ಲ, ಫೋನ್ ಮಾಡಿ ಹೇಳಿದ್ದಾರೆ. ತುಂಬ ಖುಷಿಪಟ್ಟರು ಅವರು ಅದು ಅಂತ. ಅಂದರೆ ನಾನು ಹೇಳೋದು ಏನಂದರೆ, ಆ ಪುಸ್ತಕವನ್ನು ಓದಿ ಒಗೆಯೋಕ್ಕಿಂತ ನಾನು ಹೊಗಳಿದವರೇ ಎಷ್ಟು ಚೆನ್ನಾಗಿ ಬರೆದಿದ್ದೆ ಸರ್, ಎಲ್ಲ ಇದ್ದದನ್ನು ಇದ್ದಾಗೆ ಬರೆದಿದ್ದೆ. ಇದು ಅಂದರೆ ನಾವು ಹೇಳಕ್ಕಾಗದೇ ಇರೋದನ್ನ ನೀವು ಅಟ್ಲೀಸ್ಟ್ ನಮ್ಮ ಥ್ರೂ ನಿಮ್ಮ ಮಾಧ್ಯಮವಾಗಿ ಹೇಳಿದ್ದೀರಾ ಅಂತ ಖುಷಿಪಟ್ಟವ್ರು ಜಾಸ್ತಿ. ಹೌದೌದು ಹೌದು, ಹಾಗೆ ಖುಷಿಪಟ್ಟು. ಸೊ ಮುಟ್ಟುವರೆಗೆ ಮುಟ್ಟಿರುತ್ತೆ, ಹೇಳಬೇಕಾದವ್ರಿಗೆ ಹೇಳ್ದಂಗಿರುತ್ತೆ. ಅಲ್ಲಿ ಒಂದು ಪಾಯಿಂಟ್ ಏನಂದರೆ, ಆಫ್ ದಿ ರೆಕಾರ್ಡ್ ಅಂತ ನಂಬಿಕೆ ಮೇಲೆ ಹೇಳೋದು ಅಲ್ವಾ. ಆ ನಂಬಿಕೆ ಕಳ್ಕೊಂಡ್ರಲ್ಲ ನೀವು ಅಂತ ಯಾರು ಕೇಳ್ಬೋದು, ಕೇಳಿದ್ದಾರೆ. ಅದಕ್ಕೆ ನಾನು ನಿಮಗೆ ಕೇಳಿದ್ದು, ಸೊ ಒಂದು ಕಟುವಾಗಿ ಬಂದಾಗ ಯಾವ್ದು ವಿರೋಧ ಏನು ಬಂದಿಲ್ವಾ ನಿಮಗೆ ಅಂತ ಯಾರಾದ್ರೂ ಫೋನ್ ಮಾಡಿ? ವಿರೋಧ ಏನು ಬಂದಿಲ್ಲ. ಬಟ್ ನನಗೆ ಆ ಪ್ರಶ್ನೆಗೆ ನಾನು ಉತ್ತರ ಸಿಕ್ತು. ಏನಂದರೆ, ಆ ಗುಟ್ಟನ್ನು ನನ್ನ ಹತ್ರ ಯಾರು ಹೇಳ್ತಾರೋ ಅವರಿಗೆ ಇಟ್ಕೊಳ್ಳಿಕ್ಕಾಗಿಲ್ಲ. ಓಕೆ. ನಾನು ಯಾಕೆ ಹೇಳ್ಬೇಕು? ಅದು ಕರೆಕ್ಟ್, ಹೌದು ಅಲ್ವಾ. ಅದು ಇಂಗ್ಲೀಷ್ನಲ್ಲಿ ಒಂದು ಫ್ರೇಸ್ ಇದು ಬಂತು, ವರ್ಡಿಂಗ್, ಅದನ್ನು ಆ್ಯಸ್ ಇಟ್ ಈಸ್ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದೇನೆ. ಫ್ರಂಟ್ ಓಪನ್ ಮಾಡಿದ ಕೂಡಲೇ ಅದು ಇದೆ. ಓಕೆ. ಅದನ್ನು ಹೇಳಲಿಕ್ಕೆ ಅವ್ರಿಗೇನು ಮುಜುಗರ ಇಲ್ಲ, ಅವ್ರಿಗೇನು ಭಯ ಇಲ್ಲ. ನಾನು ಯಾಕೆ ಮುಜುಗರ ಪಡಬೇಕು, ನಾನು ಯಾಕೆ ಭಯ ಪಡಬೇಕು? ಕರೆಕ್ಟ್. ಆದ್ದರಿಂದ ಈ ಪುಸ್ತಕವನ್ನು ಪ್ರಿಂಟ್ ಮಾಡ್ತಾ ಇದ್ದೇನೆ ಅಂತೇಳಿ ಹಾಗೆ ಶುರುವಾದ್ದು. ಓಕೆ. ಬಟ್ ಈ ಪುಸ್ತಕ ಬರೆದ ಮೇಲೆ ಬೇರೆಯವ್ರು ನಿಮ್ಮ ಹತ್ರ ಬಂದು ಈ ಥರ ವಿಷಯಗಳನ್ನ ಹಂಚ್ಕೊಳ್ಳೋದು ಕಮ್ಮಿ ಆಯ್ತಾ ಸರ್? ಇಲ್ಲ, ಅದಾದ್ಮೇಲೆ ಇಲ್ಲ, ಇನ್ನು ಬರಲಿ, ಯಾಕಂದ್ರೆ ಇನ್ನೂ ಬರಲಿ ಅಂತ. ಓಕೆ. ಬಟ್ ಅದ್ರಲ್ಲಿ ಸತ್ಯ ಇರೋದಿರ್ಬೋದು, ಸುಳ್ಳಿರೋದಿರ್ಬೋದು ಅದು ನನಗೆ ಗೊತ್ತಿರಲ್ಲ. ಬಟ್ ಅದನ್ನು ಆಯ್ಕೆ ಮಾಡ್ಕೊಳ್ತೇನೆ. ಸೊ ರೀಡರ್ಸಿಗೆ ಬೇಕಾದನ್ನು ಮಾತ್ರ ಕೊಡ್ತೇನೆ ಅಷ್ಟೇ. ಓಕೆ. ತುಂಬ ಕೆಟ್ಟದಾಗಿರಲಿ ಅದು ಅಂಥದ್ದೇನಿಲ್ಲ, ಗಾಸಿಪ್ಪಿಗೆ ಆಹಾರವಾಗಿರುವಂಥದ್ದಲ್ಲ. ನಡೆದಿರಬಹುದಾದ ಕೆಲವು ಘಟನೆಗಳನ್ನು ಆ್ಯಸ್ ಇಟ್ ಈಸ್. ಸಮಕಾಲೀನ ನಾಯಕರು ಇಲ್ಲ, ಒಂದು ದೊಡ್ಡ ಆರ್ಟಿಸ್ಟ್ಗಳು, ಅವರು ದೊಡ್ಡ ಇವಾಗ ಯಾರೊಬ್ರು ಅಂದ್ರೆ ಹಿಂಗ ಹೇಳ್ತೀರಂತ ತಪ್ಪು ತಿಳ್ಕೊಬೇಡಿ, ಯಾರೊಬ್ರು ಜೂನಿಯರ್ ಬಂದ್ಬಿಟ್ಟು ಸೀನಿಯರ್ ಬಗ್ಗೆ ಬೈದಾಗ ಅದನ್ನು ಬರೆಯೋಕ್ಕಾಗಲ್ಲ. ಒಂದು ಸಮಕಾಲೀನವರು ಬರೆದಾಗ ಅದನ್ನು ಬರಿಬಹುದು. ಸೊ ಆ ಥರ ಅದು
ಅದು ಹಾಗೆ ಆಯಿತು. ಅದು ಅದು ಆಫ್ ದಿ ರೆಕಾರ್ಡ್. ಓಕೆ. ಈಗ ಅದರದ್ದೇ ಇನ್ನೊಂದು ಫೇಸ್ ಆನ್ ದಿ ರೆಕಾರ್ಡ್. ಓಕೆ. ಅದು ಆನ್ ದಿ ರೆಕಾರ್ಡೇ ಓಕೆ. ಆ್ಯಕ್ಚುಲಿ. ಹೌದೌದು ಅಲ್ವಾ? ಹೌದೌದು. ಆಫ್ ದಿ ರೆಕಾರ್ಡ್ ಅಂತ ಹೇಳಿದ್ದನ್ನು ಆನ್ ದಿ ರೆಕಾರ್ಡ್ ಮಾಡ್ತಾರೆ. ಹೌದು. ನಮ್ಮ ಈ ಬಿಯಾಂಡ್ ಲಿಮಿಟ್ಸಿಗೆ ಸಂಬಂಧಪಟ್ಟು ಅದು ಆನ್ ದಿ ರೆಕಾರ್ಡ್ ಆಗಿ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ. ಓಕೆ. ನನ್ನ ನಿಮ್ಮ ಜೋಡಿಯಲ್ಲಿ. ಹೌದೌದು, ಖಂಡಿತ. ಹಂಸಿತ್ ಆ್ಯಂಡ್ ಗಣೇಶ್ ಕಾಸರಗೋಡು ಜೋಡಿಯಲ್ಲಿ ಈ ಅಂಕಣ ಶುರು ಆಗ್ತಾ ಇದೆ. ನನಗೆ ತುಂಬ ಖುಷಿ ಇದೆ. ಅದೆಷ್ಟು ಪ್ರಿಪೇರ್ ಆಗಿದ್ದೇವೋ ನಾವಿಬ್ಬರು ಅದು ಹೇಳಲಿಕ್ಕಾಗಲ್ಲ. ನಿಮ್ಮ ಮುಂದೆ ಹೇಳೋದನ್ನೆಲ್ಲ ಹೇಳಬೇಕು ಅಂತ ಬಯಸ್ಕೊಂಡು ಇಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಎಸ್ ಹಂಸಿತ್. ಸೊ ಇವಾಗ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಸರ್ ಯಾರೊಬ್ಬರನ್ನ ಸಂದರ್ಶನನೋ ಇಲ್ಲ ಮಾತಾಡ್ಸೋದು. ನನಗೆ ಇದ್ರ ಬಗ್ಗೆ ಐಡಿಯಾನಿಲ್ಲ ಏನು. ಇದನ್ನು ಮೊದಲ ಎಕ್ಸ್ಪೀರಿಯನ್ಸ್ ಇರೋದು 10-20 ವರ್ಷ ಆದಮೇಲೆ ನಾನು ತೋರಿಸ್ಬೋದು. ಈ ವಿಡಿಯೋ ತೋರಿಸ್ಬಿಟ್ಟು ಇದೊಂದು ಮೊದಲು ನಾನು ಮಾಡಿದ್ದು ಇವ್ರ ಜೊತೆ ಅಂತ ತೋರಿಸ್ಬೋದು. ಬಟ್ ನಿಮ್ಮ ಮೊದಲ ಪ್ರೆಸ್ ಮೀಟ್ ಯಾವುದು ಸರ್? ನೆನಪಿದೆ ನಿಮಗೆ? ನನಗೆ ನೆನಪಿಲ್ಲ. ಹೌದಾ? ಅಟ್ಲೀಸ್ಟ್ ಇಸಿವಿ ಇಲ್ಲ. ಇಸ್ವಿ ಅಂದರೆ ನಾನು ಎಂಟ್ರಾದ ಈ ಸಿನಿಮಾ ಫೀಲ್ಡಿಗೆ ಎಂಟ್ರಿ ಕೊಟ್ಟ ಟೈಮು 1980 ಅಂತ. 45 ಇಯರ್ಸ್ ಅಂದರೆ 85 years. 79, ಅಲ್ಲಿಂದ ಶುರುವಾದ ಜರ್ನಿ ಇದು. ಹಲವು ಮುಖಗಳು. ಒಂದು ಈಗ ಬಹುಶಃ 4ನೇ ಪೀಳಿಗೆ ರಾಜಕುಮಾರ ನಾವು ತಗೊಂಡ್ರೆ, ಹೌದೌದು, ಈ ಹುಡುಗರೆಲ್ಲ ಹೊಸೊಬ್ಬರು ಬಂದಿದ್ದಾರಲ್ಲ, ಅದು 4ನೇ ಪೀಳಿಗೆ ಖುದ್ದು ನೋಡ್ತಾ ಇರುವ ಅದೃಷ್ಟಶಾಲಿ ಮಕ್ಕಳು ಬಂದಾಯ್ತು. ಮೊಮ್ಮಗ. ಸೊ ಅಲ್ಲಿಗೆ ಬಂದಾಯ್ತು. ಓಕೆ. ಬಟ್ ಇದರಲ್ಲಿ ಈ ಜರ್ನಿಯಲ್ಲಿ ಇಂಡಸ್ಟ್ರಿ ಬದಲಾದ ರೀತಿಯನ್ನೆಲ್ಲ ಗಮನಿಸ್ತಾ ಬಂದಿದ್ದೀನಿ. ಅದಕ್ಕೆ ತಕ್ಕ ಹಾಗೆ ನಾನು ಕೂಡ ಬದಲಾಗ್ತಾ ಬಂದಿದ್ದೀನಿ. ಚೇಂಜ್ ಆಗಬೇಕು, ಅನಿವಾರ್ಯ ಆಗಲೇಬೇಕು. ಚೇಂಜ್ ಬೇಕಂತ ಹೇಳ್ತಾರೆ ಜನ, ಆ ಥರ. ಇದಕ್ಕೆ ಸಂಬಂಧಪಟ್ಟು ಒಂದು ಪ್ರಶ್ನೆ ಕೇಳಬೇಡಿ. ಒಂದು ಪ್ರಶ್ನೆ ಆಯ್ಕೆ ನಿಮ್ಮದು ಸರ್. ಇವಾಗ ಆನ್ ದ ರೆಕಾರ್ಡ್ ಅಂತ ಹೇಳಿ ಈ ಕ್ವಶನ್ ಕೇಳ್ತಾ ಇದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇಲ್ಲ, ಯಾಕಂದ್ರೆ ನೀವೊಬ್ಬರು ಹಿರಿಯ. ಇಲ್ಲ, ಆಫ್ ದಿ ರೆಕಾರ್ಡನ್ನೇ ಆನ್ ದಿ ರೆಕಾರ್ಡ್ ಮಾಡಿ. ನಾನೊಬ್ರು ಭವಿಷ್ಯದ ಬಗ್ಗೆ ಕೇಳ್ತಾ ಇದ್ದೀನಿ. ಸೊ ಅದನ್ನ ಆಸ್ಟ್ರಾಲಜರ್ ಮಾತ್ರ ಹೇಳಕ್ಕಾಗುತ್ತೆ. ಸೊ ಅದಕ್ಕೆ ತಪ್ಪು ತಿಳ್ಕೊಬೇಡಿ, ಕೇಳ್ತೀನಿ ಸರ್. ದರ್ಶನ್ ಸರ್ ಭವಿಷ್ಯದ ಬಗ್ಗೆ. ಅದಕ್ಕಿಂತ ಮುಖ್ಯವಾಗಿ ನಾನು ಫಸ್ಟ್ ಹೇಳ್ಬೇಕಾಗಿರೋದು ಈ ಭವಿಷ್ಯದ ಬಗ್ಗೆ ಅಂತ ಕೇಳಿದ್ರು. ನಾನು ಜ್ಯೋತಿಷ್ಯ ಅಲ್ಲ, ನಾನು ಗಣಿತಶಾಸ್ತ್ರ ನನಗೆ ಗೊತ್ತಿಲ್ಲ. ಕವಡೆ ಹಾಕಿನೂ ನನಗೆ ಅಭ್ಯಾಸನೇ ಇಲ್ಲ, ಗೊತ್ತೂ ಇಲ್ಲ ಏನು ಅಂತದ್ದು. ಇಷ್ಟಕ್ಕೂ ಭವಿಷ್ಯ ಅಂತ ಹೇಳೋದನ್ನು ನಾನು ನಂಬಿದವನೂ ಅಲ್ಲ. ಆದರೆ ಒಬ್ಬ ಫಿಲ್ಮ್ ಜರ್ನಲಿಸ್ಟ್ ಆಗಿ 45 ವರ್ಷ ಇಲ್ಲಿ ಕಳೆದಿರೋದ್ರಿಂದ ಒಂದು ಹಂತದವರಲ್ಲಿ ಅವರು ಏನಾಗಬಹುದು ಎಂಬ ಒಂದು ಕಲ್ಪನೆ ಇದೆ ನನ್ನಲ್ಲಿ. ಅದನ್ನು ಮಾತ್ರ ನಾನು ಹೇಳ್ತೀನಿ. ಅದು ಹೇಳೋ ಮೊದಲು ಒಬ್ಬರು ಮುಖ್ಯವಾಗಿ 3 ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಲೇಬೇಕು. ಓಕೆ ಸರ್. ದರ್ಶನ್ ಜೈಲಿನಲ್ಲಿದ್ದಾರೆ ಅಲ್ವಾ? ಹೌದು. ಅವರು ಅಪರಾಧಿ ಅಲ್ಲ. ಹೌದು, ಅದು ಕೋರ್ಟ್ ತೀರ್ಮಾನ ನಮ್ಮ ಕೈಲಿಲ್ಲ. ಆರೋಪಿ ನಿರಪರಾಧಿನೂ ಅಲ್ಲ. ಹೌದು. ಆರೋಪಿ ಆಗಿರೋದನ್ನು ಆ ಆರೋಪಿ ಸ್ಥಾನದಲ್ಲಿ ಅಲ್ಲಿರಲಿ. ನಾನು ಬೇರೆ ಅಪರಾಧಿ ಆಗಿ ಜೈಲು ಸೇರಿ ಮತ್ತೆ ನಿರಪರಾಧಿಯಾಗಿ ಹೊರಗೆ ಬಂದವ 3 ಬಗ್ಗೆ ನಾನು ಮಾತಾಡಲಿಕ್ಕೆ ಹೊರಟಿದ್ದೀನಿ. ಓಕೆ ಸರ್. ಅದರಲ್ಲಿ ಫಸ್ಟ್ ಸುಮನ್ ಅಂತ. ಸುಮನ್ ಮಂಗಳೂರಿನ ಹುಡುಗ, ತುಂಬ ಕಷ್ಟಜೀವಿ. ಅವರ ಅಮ್ಮ ಟೀಚರ್ ಆಗಿದ್ದವರು ಮಂಗಳೂರಿನಲ್ಲಿ, ಪಳನಿಯಲ್ಲಿದ್ದವರು ಅವರು. ಓಕೆ. ಮಂಗಳೂರಿನ ಅವರು ಹೇಗೋ ಚಿತ್ರರಂಗಕ್ಕೆ ಬಂದರು. ಅವರನ್ನು ಇನ್ನೂ ಹತ್ತಿರದಲ್ಲಿ ಹೇಳಬೇಕು ಅಂತ ಹೇಳಿದರೆ, ಗೊತ್ತಿಲ್ಲದವರಿಗೆ ಅನ್ನಮಯ್ಯ ಸಿನಿಮಾದಲ್ಲಿ ಭಕ್ತಿ ಪ್ರಧಾನ ಸಿನಿಮಾ, ಅದರಲ್ಲಿ ಪಾತ್ರ ಮಾಡಿದವರು ಅವರು. ಇನ್ನೊಂದು ಶಿವಾಜಿ ಸಿನಿಮಾ, ಅದರಲ್ಲಿ ಮುಖ್ಯ ವಿಲ್ಲನ್ ರಜನಿಕಾಂತ್ ಅವರ ವಿರುದ್ಧ ವಿಲ್ಲನ್ ಆಗಿ ನಟಿಸಿದವರು. ತುಂಬ ಅದ್ಭುತ ನಟನೆ ಆಗಿದೆ. ಅವರು ಯಾವುದೋ ಒಂದು ಹಂತದಲ್ಲಿ ಜೈಲಿಗೆ ಹೋಗಬೇಕಾಯ್ತು. ಯಾವ ಹಂತದಲ್ಲಿ ಅಂದರೆ ಅವರೇ ಹೇಳಿದ ಪ್ರಕಾರ, ಒಂದು ದಿವಸ ಯಾವುದೋ ಒಂದು ಕನ್ನಡ ಫಿಲ್ಮ್ ಶೂಟಿಂಗ್ಗೆ ಬಂದಾಗ ಕಂಠೀರವ ಸ್ಟುಡಿಯೋದಲ್ಲಿ ಕ್ಯಾರವನ್ನಲ್ಲಿ ಕೂತ್ಕೊಂಡು ಮಾತಾಡುವಾಗ ಈ ವಿಷಯ ಬಂದಿರೋದು ನನಗೆ. ಓಕೆ. ನಾನು ಜೈಲಿಗೆ ಹೋಗಿದ್ದೆ ಅಂತ ಹೇಳಿದ್ರು. ಇದು ಆಫ್ ದ ರೆಕಾರ್ಡ್. ಯಾವುದು ಈ ಮ್ಯಾಟ್ರ್ ಆಫ್ ದ ರೆಕಾರ್ಡ್ ಎಂದೆ ಅಲ್ಲ, ನಾನು ಎಲ್ಲ ಕಡೆ ಬರೆದೇನೆ, ಎಲ್ಲ ಬರೆದಿಲ್ಲ, ಅಕ್ಷರಗಳೇ ಬಂದಿತ್ತು. ಬಟ್ ಇದು ಈ ವಿಡಿಯೋದಲ್ಲಿ ಬಂದಿರಲಿಲ್ಲ, ಯೂಟ್ಯೂಬಲ್ಲಿ ಈ ಥರ ಎಲ್ಲೂ ಬಂದಿಲ್ಲ. ಅವರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಜೈಲಿಗೆ ಹೋಗುವ ಪ್ರಸಂಗ ಬಂದಿತ್ತು. ಕಾರಣ ಏನಂದರೆ, ಅವರು ಆರಂಭದಲ್ಲಿ ತುಂಬ ಕಷ್ಟ ಬಿದ್ದು ತೆಲುಗು ಚಿತ್ರರಂಗದಲ್ಲಿ ಅದು ಕರೆದಿದ್ದು. ತೆಲುಗು ಚಿತ್ರರಂಗ ಅವರನ್ನು ಕರೀತು, ಕನ್ನಡ ಚಿತ್ರರಂಗ ಕರೀಲಿಲ್ಲ ಅವರನ್ನು. ತೆಲುಗು ಚಿತ್ರರಂಗ ಕರೆದಾಗ ಹೈದರಾಬಾದಿಗೆ ಹೋದರು. ಅಲ್ಲಿ ಸಿನಿಮಾದಲ್ಲಿ ನಟಿಸ್ತಾ ಬಂದರು. ಯಾವ ರೀತಿ ಅವ್ರು ಸಕ್ಸಸ್ ಆಯಿತು ಅಂದರೆ, ಸಿನಿಮಾಗಳು 1 by 1 ಹಿಟ್ ಆಗಿಬಾರ್ದು, ಸೂಪರ್ ಡೂಪರ್ ಹಿಟ್.
ಅಲ್ಲಿ ಇವರ ಮುಂದೆ ಈವನ್ ಚಿರಂಜೀವಿ ಕೂಡ ಸಪ್ಪೆ ಆಗುವಂಥ ಸಂದರ್ಭ ಬಂತು. ಓಕೆ, ಅದು ಹೀಗೆ ಹೇಳಿದರೆ ಕೇವಲ ಅನಿಸ್ಬೋದು, ಆದರೆ ಇದು ಫ್ಯಾಕ್ಟ್ ಅಂತೇಳಿ ಸುಮ್ಮನೆ ಹೇಳಿರೋದು, ಅದು ನಿಜ ಕೂಡ. ಓಕೆ, ಅಲ್ಲಿ ತಂತ್ರ ಕುತಂತ್ರಗಳೆಲ್ಲ ನಡೀತು. ಒಂದು ದಿವಸ ಇವರ ಮನೆಗೆ ಇವರು ಹೊರಗೆ ಹೋಗಿದ್ದರು, ಅಲ್ಲ ಫಾರಿನ್ಗೆ ಅಲ್ಲೆಲ್ಲ ಹೋಗಿದ್ರು, ಮನೇಲಿ ಇರಲಿಲ್ಲ. ಸೊ ಇವರು ಗೆಳೆಯ ಒಬ್ಬರು ಬಂದರು. ಗೆಳೆಯ ಬಂದು ಕಾರ್ ಕೊಡ್ತೀರಾ ಅಂತ ಅಮ್ಮಂತ್ರ ಕೇಳಿದರು. ಆ ಕಾರ್ ತೊಗೊಂಡು ಹೋದ. ಅಮ್ಮ ಯಾವಾಗಲೂ ಬರುವ ಫ್ರೆಂಡ್. ಓಕೆ, ಸೊ ಕಾರ್ ಕೀ ಕೊಟ್ಬಿಟ್ಟಿದ್ರೆ ಕಾರ್ ತೊಗೊಂಡು ಹೋದ. ಕಾರ್ ತೊಗೊಂಡು ಹೋಗುವಾಗ ಆ ಕಾರಿನಲ್ಲಿ ಒಬ್ಬ ತನ್ನ ಗೆಳತಿಯನ್ನು ಕರ್ಕೊಂಡು ಹೋಗಿದ್ದಾರೆ, ಫ್ರೆಂಡನ್ನು, ಹುಡುಗಿಯನ್ನು. ಇದು ತಂತ್ರ. ಇದು ಓಕೆ, ಇದು ಪ್ಲ್ಯಾನ್ಡ್ ಆಗಿ ಅವನ ಇಮೇಜನ್ನು ಕೆಡಿಸ್ಬೇಕು ಅಂತ ಮಾಡಿರೋ ಒಂದು. ದೂರದಲ್ಲಿ ನೋಡೋವರಿಗೆ ಏನು ಕಾಣಿಸುತ್ತೆ ಅಂದರೆ ಸುಮನ್ ಅವರೇ ಒಂದು ಹುಡುಗಿನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅದೇ ಬಂದಿರೋದು. ಅದಾಗ್ಲಿಕ್ಕಾಗಿ ಇವರಿಗೆ ತಂತ್ರ ಹೂಡಿರೋದು. ಓಕೆ, ಸೊ ಹೋದಾಗ ಅಲ್ಲಿ ಹಿಡ್ದಾಕಿದ್ರು. ಎಲ್ಲಿಗೆ ಹೋಗ್ತಾರೆ, ಪಾಂಡಿಚೇರಿ ಎಲ್ಲ ಹೋಗಿದ್ದಾರೆ. ಅಂದ್ರೆ ಪ್ಲ್ಯಾನ್ಡ್ ಆಗಿರೋದ್ರಿಂದ ಅಲ್ಲಿ ಹಿಡ್ದಾಕಿದ್ರು. ಹಿಡ್ದಾಕಿದಾಗ ಕಾರ್ ಯಾರ್ದು ಅಂತ ಹೇಳಿದಾಗ ಇವ್ರದ್ದು ಅಂತೇಳಿ. ಸೊ ಸುಮನ್ ಒಂದು ಹುಡುಗಿಯನ್ನು ರೇಪ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು, ಅಥವಾ ಕರ್ಕೊಂಡು ಹೋದಾಗ ರೇಪ್ ಮಾಡಿದ್ರು ಅಂತ ಒಂದು ಚಾರ್ಜ್ ಬಂತು. ಅವರನ್ನು ಒಳಗೆ ಹಾಕಿದ್ರು, ಸುಮನನ್ನು. ಓಕೆ, ಅದು ನಿಜ ಅಂತೇಳಿ ಪ್ರೂವ್ ಆಗಿಬಿಡ್ತು. ಓಕೆ, ಹಾಂ, ಸುಮಾರು ತುಂಬ ವರ್ಷಾನುಗಟ್ಟಲೆ ಅವರು ಜೈಲಿನಲ್ಲಿ. ಇದು ಯಾವ ನಡೆದಿರೋ ಇದು ಇಶ್ವಿ ನನಗೆ ಪಕ್ಕ ಇದಾಗಲ್ಲ. ಓಕೆ, ಒಂದು 20-30 ವರ್ಷ ಹಿಂದೆ. ಹಾಂ, ಎಸ್. ಅಂದರೆ ಆ ಟೈಮ್ನಲ್ಲಿ ಅವರ ದೊಡ್ಡ ಬೆಳವಣಿಗೆ ಕಾಲ ಅದು. ಮಟ್ಟ ಹಾಕಬೇಕು ಅಂತೇಳಿ ಮಾಡಿರೋದು, ಪ್ಲ್ಯಾನ್ಡ್ ಆಗಿ ಮಾಡಿರೋದು. ಜೈಲಿಗೆ ಹೋದಾಗ ಆಟೋಮೆಟಿಕಲಿ ಅದು ಏನು, ಅದು ಸೆಕ್ಸ್ಗೆ ಸಂಬಂಧಪಟ್ಟು ಅಲ್ವಾ? ಹೌದು, ಅದು ಇನ್ನೂ ಸ್ಟ್ರಾಂಗ್ ಆಗಿ. ಅದು ಬೇರೆ ಅಡ್ವೊಕೇಟ್, ತುಂಬ ಸಮರ್ಥ ಅಡ್ವೊಕೇಟ್ ವಾದ ಮಾಡಿ ಅವರು ನಿರಪರಾಧಿ ಆದರು. ಹೊರಗೆ ಬಂದರು. ಓಕೆ, ಹೊರಗೆ ಬಂದ ಕೂಡಲೇ ನನ್ನನ್ನು ಯಾರು ರಿಸೀವ್ ಮಾಡ್ತಾರಾ ಮಾಡಲ್ವಾ ಅಂತ ಒಂದು ಕನ್ಫ್ಯೂಷನ್ ಇತ್ತು ಸುಮ್ಮನೆಗೆ. ಒಂದು ಭಯ ಇದ್ದೇ ಇರುತ್ತೆ. ಭಯ ಇದ್ದೇ ಇದೆ, ಸಿನಿಮಾದಲ್ಲಿ ಅವಕಾಶ ಸಿಗುತ್ತಾ ಇಲ್ವಾ ಅಂತೇಳಿ. ಆ ಟೈಮಿಗೆ ಅವ್ರು ಸಿಕ್ಕಿದ್ದು ಅನ್ನಮಯ್ಯ ಸಿನಿಮಾ. ಓಕೆ, ದೇವರು ನನಗೆ ಕಾಪಾಡಿದ್ರು ಅಂತ ಹೇಳ್ತಾರೆ ಅವರು. ನನಗೆ ಈಗಲೂ ಹೇಳೋದು ರೋಮಾಂಚನ ಆಗ್ತದೆ. ದೇವರು ಕಾಪಾಡಿದ್ರು. ಅನ್ನಮಯ್ಯ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ಆಮೇಲೆ ನಾನು ಹಿಂದೆ ತಿರುಗಿ ನೋಡಿಲ್ಲ. NTR ರಾಮರಾವ್ ಏನು ಮಾಡ್ತಾರೆ, NT ರಾಮರಾವ್ ಏನೇನು ಸಿನಿಮಾ ಮಾಡಿ ಹಿರಿಯರು ಯಾವ ಪಾತ್ರ ಮಾಡ್ತಾಯಿದ್ರು, ದೈವಿಕವಾದ್ದು, ಕೃಷ್ಣ, ರಾಮ, ಅದು ಯಾವುದು ಎಲ್ಲ ಪಾತ್ರಗಳು ನನಗೆ ಬಂತು. ನನ್ನನ್ನು ದೇವರೇ ಕೈ ಹಿಡಿದು ಕರ್ಕೊಂಡೋಗಿದ್ರು. ಸೊ ದೊಡ್ಡ ಹೆಸರು ಮಾಡಿದೆ. ಅದರ ಮಧ್ಯೆ ರಜನಿಕಾಂತ್ ಕರೆದು ಅವಕಾಶ ಕೊಟ್ಟರು. ಅವರು ಮನಸ್ಸು ಮಾಡಿದ್ದಿದ್ರೆ ನನ್ನ ಪಾತ್ರನ ಕಟ್ ಮಾಡ್ಬೋದಿತ್ತು. ಕರೆಕ್ಟ್, ಹೌದು. ಅವರನ್ನು ಮೀರಿಸಿದ ಪಾತ್ರ ಅದು. ಏನು ಚೆನ್ನಾಗಿದೆ. ನನ್ನ ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಕೊಟ್ಟ ಪಾತ್ರ. ನೋಡಿದರೆ ರಜನಿಕಾಂತ್ ಇದನ್ನು ಬಿಟ್ಟ ಅಂತ ನನಗೆ ಅನಿಸ್ತದೆ. ರಜನಿಕಾಂತ್ ಬಿಡ್ತಾರೆ. ಅಲ್ಲಿ ಒಂದು 2-3 ಸಿನಿಮಾದಲ್ಲಿ ಅವ್ರನ್ನ ಆ ಥರ ಹೈಲೈಟ್ ಮಾಡಿದ್ದಾರೆ ವಿಲನ್ಗಳನ್ನು. ಇವರು ಹಾಗೆ ಹೈಲೈಟ್ ಆಗಿ ಒಂದು ಒಳ್ಳೆ ಇದು ಸಿಕ್ತು. ತಮಿಳ್ನಾಡಿನಲ್ಲೂ ಸುಪ್ರಸಿದ್ಧರಾದರು, ತೆಲುಗಿನಲ್ಲೂ ಅವಕಾಶ ಬಂತು. ತುಂಬ ಸೆಟಲ್ಡ್ ಆಗಿದ್ರು, ಆರಾಮಾಗಿದ್ದಾರೆ. ಓಕೆ, ಇದು ಒಂದು ಸ್ಟೋರಿ. ಇನ್ನೊಂದು ಸ್ಟೋರಿ, ಅದೇ ಮಂಗಳೂರಿನ ಹುಡುಗ. ಓಕೆ, ಹರೀಶ್ ರಾಯ್. ಹಾಂ, ಇತ್ತೀಚೆಗೆ ನಮ್ಮನ್ನು. ಹೌದೌದು. ಆತ ಜೈಲಿಗೆ ಹೋದ. ಓಕೆ, ಜೈಲಿಗೆ ಹೋದ ಯಾಕೆಂತ ನಾನು ಹೇಳ್ತೀನಿ. ಜೈಲಿಗೆ ಹೋಗಿ ಬಂದ ಮೇಲೆ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದವನು ನನ್ನ ಕೈಗೆ ಸಿಕ್ಕಾಕೊಂಡ. ಅವನಿಗೆ ಯಾರ ಹತ್ರಲ್ಲೂ ಹೇಳಬೇಕಾಗಿತ್ತು ಪಾಪ. ಅಲ್ಲಿ ಮಲ್ಲೇಶ್ವರ ಕ್ಲಬ್ನಲ್ಲಿ. ಓಕೆ, ಹೊರಗೆ ಅವನೇ ಕರ್ಕೊಂಡು ಬಂದ. ಅಣ್ಣ ನಮ್ಮ ಮಾತಾಡಬೇಕು ಅಂತೇಳಿ. ಗಡ್ಡ ಸನ್ಯಾಸಿ ನೋಡ್ತಾ ಇದ್ದರೆ ಏನಾಗ್ಬಿಟ್ಟಿದೆ ನೀವು. ನನಗೆ ನನ್ನ ಮೊದಲಿಂದಲೂ ಪರಿಚಯ ಅವನು. ಓಕೆ, ಸಣ್ಣ ಪುಟ್ಟ ರೌಡಿಸಮ್ ಎಲ್ಲ ಮಾಡ್ತಾ ಇದ್ದವನು ಉಡುಪಿಯಲ್ಲಿ. ಪುಡಿ ರೌಡಿ ಅಂತ ಹೇಳ್ತಾರಲ್ಲ, ಆ ಥರ ಇದ್ದ ವ್ಯಕ್ತಿ. ಸೊ ಅವನು ಕರ್ಕೊಂಡೋಗಿ ನಡೆದ ಘಟನೆನೇ ಹೇಳ್ದ, ಏನೇನಾಗಿದ್ದು. ನಾನು ಏನಯ್ಯ ನೀನು ಜೈಲಿಗೆ ಹೋಗಿದ್ದೆ ಅಂತ ಎಲ್ಲ ಕೇಳಿದೆ. ಹೌದು ಜೈಲಿಗೆ ಹೋಗಿದ್ದೆ. ಏನಾಯಿತು ಅಂತ ಹೇಳಿ. ಬಹುಶಃ ಜೀವಾವಧಿ ಶಿಕ್ಷೆ ಆಗಿತ್ತು ಯಾರಿಗೆ? ಹೌದೌದು, ಜೀವಾವಧಿ ಶಿಕ್ಷೆ ಆಗಿ ಸುಮಾರು ತಿಂಗಳುಗಟ್ಟಲೆ, 1 ವರ್ಷ 1.5 ವರ್ಷ ಏನೋ ಜೈಲಿನಲ್ಲಿದ್ದ. ಹೌದೌದು. ಅದಕ್ಕೆ ಕಾರಣ ಏನಂದರೆ ಈ ಪುಡಿ ರೌಡಿ ಅಂತ ಒಂದು ಇಮೇಜ್ ಇತ್ತಲ್ಲ ಅಲ್ಲಿ. ಸೊ ಹೀಗೆ ಹೋಗ್ತಾ ಇರುವಾಗ ಇಬ್ಬರು ಜಗಳ ಆಡ್ತಾ ಇದ್ರು ಅಲ್ಲಿ, ಒಂದು ಹುಡುಗಿ ವಿಚಾರವಾಗಿ. ಓಕೆ, ಆ ಜಗಳ ಮೇಲೆ ಅಲ್ಲಿ ಮರ್ಡರ್ ಆಗಿಬಿಡ್ತದೆ ಎಂಬ ಹೊತ್ತಿಗೆ ಹೋಗಿದ್ದಾನೆ. ಹೋದಾಗ ಅಲ್ಲಿ ಮರ್ಡರ್ ಆಗಿಬಿಟ್ಟಿದೆ. ಮರ್ಡರ್ ಅದು ಫಿಟ್ ಆಯ್ತು ಅವನು. ಓಕೆ, ಇವರೇ ಆಗಿರೋದು. ಈ ಭಾಷೆಯಲ್ಲಿ ಹೇಳೋದಿದ್ರೆ ಫಿಟ್ ಆಗಿರೋದು. ಸೊ
ಒಳಗೆ ಹಾಕಿದ್ದು. ಹಾಗೆ ಹೋದವನು ಅಲ್ಲಿ ಇದೆ, ಅವನಿಗೆ ಮಾತ್ರ ಗಡ್ಡ ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದು. ಗಡ್ಡ ಬಿಡ್ಲಿಕ್ಕೆ ಬಿಡಲ್ಲ, ಅದೇ ಜೈಲಲ್ಲಿ ಬಿಡಲ್ಲ. ಇದು ಇದ್ರೆ ಹೀಗೆ ಕುತ್ತಿಗೆ ಇದು ಹಾಕಿ ಸೂಸೈಡ್ ಮಾಡ್ಕೊಳ್ತಾರೆ. ಅಲ್ಲಿ ಕರೆಂಟ್ ಇಲ್ಲ, ವೈರ್ ಇಲ್ಲ, ಆಮೇಲೆ ಫ್ಯಾನ್ ಇಲ್ಲ, ಫ್ಯಾನ್ ನೇತಾಕೊಂಡ್ಬಿಡ್ತಾರೆ. ಹೌದು. ಇದೆಲ್ಲ ಕಾರಣಕ್ಕಾಗಿ ಅಲ್ಲಿ ಇವನು ಅಲ್ಲಿ ಗಡ್ಡ, ಬಟ್ ಇವನು ಸಿನಿಮಾ ನಟ ಎಂಬ ಕಾರಣಕ್ಕಾಗಿ ಯಾಕೋ ಬಿಟ್ಟುಕೊಟ್ಟಿದ್ದಾರೆ, ದಾಡಿ ಬಿಟ್ಬಿಟ್ಟಿದ್ದಾನೆ. ಅವನು ಒಬ್ಬ ಸಿನಿಮಾ ಪ್ರೊಡ್ಯೂಸರ್. ಈಗ ದರ್ಶನ್ ನೋಡ್ಲಿಕ್ಕೆ ಹೋಗಲ್ಲ ಕೆಲವರು, ಅದೇ ಥರ ಇವನ ನೋಡ್ಲಿಕ್ಕೆ ಹೋಗಿದ್ದಾರೆ. ಹೋದಾಗ ಅವನ ಕತೆ ಹೇಳಿದ್ದಾರೆ. ನಿಜವಾಗ ನಾನು ಏನು ಮಾಡಲಿಲ್ಲ ಅಣ್ಣ, ಒಬ್ಬ ಸಮರ್ಥ ಅಡ್ವೊಕೇಟ್ ಇರ್ತಿದ್ರೆ ನಾನು ಹೊರಗೆ ಇರ್ತಿದ್ದೆ, ನಾನು ಅಪರಾಧಿಯಾಗಿ ಇರ್ತಿರಲಿಲ್ಲ, ನಿರಪರಾಧಿಯಾಗಿ ನಿಮ್ಮಾಗೆ ಓಡಾಡ್ತಿದ್ದೆ ಅಂತ ಹೇಳ್ದ. ಅವ್ರಿಗೆ ಶಾಕ್ ಆಯಿತು, ಆ ಪ್ರೊಡ್ಯೂಸರ್ಗೆ, ಯಾರು ಅಂತ ಇಲ್ಲಿ ಹೆಸರು ಬೇಡ. ಶಾಕ್ ಆಗಿ ಹೋದ ಕೂಡಲೇ ಫಸ್ಟ್ ಮಾಡಿದ್ದು ಒಬ್ಬ ಅಡ್ವೊಕೇಟನ್ನು, ಸಮರ್ಥ ಅಡ್ವೊಕೇಟನ್ನು ಫಿಕ್ಸ್ ಮಾಡಿದ್ದು. ಅದು ಇದಾಯಿತು, ವಾಪಸ್ ತೊಗೊಂಡ್ಬಿಟ್ಟು ವಾದ ವಿವಾದ ಆಗಿ ನಿರಪರಾಧಿ ಅಂತ ಆಯಿತು. ಹೊರಗೆ ಬಂದು ನಾನು ಈಗ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಅವ ಹೇಳ್ತಾನೆ. ಮಬ್ಬು ಬೆಳಕು ಅದರಲ್ಲಿ ಲೈಟ್ ಅಂತ ಹೇಳಿದ ಕತೆ ಅದು. ಹೇಗಾಯಿತು ಅಷ್ಟೇ. ಕರೆಕ್ಟ್. ಇದು ಎರಡನೇ ಕತೆ. ಇನ್ನೊಂದು ದಿಲೀಪ್ ಅಂತ, ಹೌದು, ಮಲಯಾಳದಲ್ಲಿ ಸೂಪರ್ ಸ್ಟಾರ್. ಹೌದು, ಮಮ್ಮೂಟಿ, ಮೋಹನ್ ಲಾಲ್ ಇವರ ಟೈಮಲ್ಲಿ ಸಮಾಂತರವಾಗಿ ಬೆಳೆದು ದೊಡ್ಡ ರೀತಿಯಲ್ಲಿ ಒಳ್ಳೆ ಅದ್ಭುತ ನಟ. ಅವನು ಸೇಮ್ ಅಂದರೆ ಇದು ಅತ್ಯಾಚಾರ ಪ್ರಕರಣ. ಹೌದು, ಒಂದು ಖ್ಯಾತ ನಟಿ ಕಂಪ್ಲೇಂಟ್ ಕೊಟ್ಟಿರೋದು. ಹೌದು, ಅದು ಸಿಕ್ಕಾಕೊಳ್ಳುವ ಒಂದು ಕೋರ್ಟ್ ಆರ್ಡರ್ ಇದ್ರ ಮೇಲೆ ಅವ್ರ ಹೆಸರು ಹೇಳಂಗಿಲ್ಲ ಇಲ್ಲ. ಸೊ ಆಕ್ಟ್ರೆಸ್ ಹೆಸರು ಹೇಳಂಗಿಲ್ಲ, ಹೇಳಂಗಿಲ್ಲ. ಅಲ್ಲ, ಅಗತ್ಯ ಏನಿಲ್ಲ, ಒಬ್ಬ ನಟಿ ಅಷ್ಟೇ, ಖ್ಯಾತ ನಟಿ. ಸೊ ಫಿಟ್ಟಾಗಿ ಒಳಗೆ ಅತ್ಯಾಚಾರ ಪ್ರಕರಣ, ಕಿಡ್ನ್ಯಾಪ್ ಅತ್ಯಾಚಾರ ಒಳಗೆ ಹಾಕಿದ್ರು. ಒಳಗೆ ಹಾಕಿ ಈಗ ಹೊರಗೆ ಇದ್ದಾನೆ. ಹೇಗಾಯ್ತು? ನಾವು ಕಾನೂನಿಗೆ ವಿರುದ್ಧವಾಗಿ ಮಾತಾಡೋದಲ್ಲ, ಯಾವ ಜಡ್ಜ್ಮೆಂಟಿನ ಪರವಾಗಿ ನಾವು ವಿರುದ್ಧ ಅಥವಾ ಪರವಾಗಿ ಮಾತಾಡೋದಲ್ಲ. ಬಟ್ ಇದು ನಡೆದಿರೋ ಘಟನೆ, 3 ಇನ್ಸಿಡೆಂಟನ್ನು ನಾನು ನಿಮ್ಮ ಮುಂದೆ ಹೇಳಿರೋದು. ಈ ಹಿನ್ನೆಲೆಯಲ್ಲಿ ನಂದೊಂದು ಕಲ್ಪನೆ, ಆ್ಯಸ್ ಎ ಫಿಲ್ಮ್ ಜರ್ನಲಿಸ್ಟ್, ಒಂದು ಸಿನಿಮ್ಯಾಟಿಕ್ ಕಲ್ಪನೆ ಅಂತ ಹೇಳಿದ್ರು ಬೇಕಾಗುತ್ತೆ. ಈ 3 ಇನ್ಸಿಡೆಂಟನ್ನು ನೋಡಿದ ಮೇಲೆ ಯಾಕೆ ದರ್ಶನ್ಗೂ ಅಂಥದ್ದೇ ಒಂದು ಸಂದರ್ಭ, ಒಂದು ಕಾಲ, ಯಾವ ಇವತ್ತು ನಾಳೆ ಬಂದುಬಿಡ್ತದೆ, ನಾಡಿದ್ದು ಬಂದುಬಿಡ್ತದೆ ಅಂತ ನಾನು ಹೇಳೋದು. ಬಟ್ ಒಂದು ಸಂದರ್ಭ, ಒಂದು ಅವಕಾಶ ಸಿಗ್ಬೋದಾ ಅಂತ ಒಂದು ಕಲ್ಪನೆ ನಂದು. ಈಗ ರೇಣುಕಾ ಸ್ವಾಮಿ ಅವರ ಅಮ್ಮ ಏನೋ ಹೇಳಿಕೆಯಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಬಹುಶಃ ಇದು ಅದರ ಆರಂಭ ಆಗಿರ್ಬೋದು. ದರ್ಶನ್ ಬಿಡುಗಡೆಯ ಆರಂಭದ ಸೂಚನೆ ಇರ್ಬೋದು ಅಂತ ನನಗೆ. ಅದಕ್ಕೆ ಹೇಳಿದ್ದು ನಾನು ಭವಿಷ್ಯಕಾಲ ಜ್ಯೋತಿಷಿ ಅಲ್ಲ, ಕವಡೆ ಶಾಸ್ತ್ರ ಅಲ್ಲ, ಗಿಣ್ಣಿ ಶಾಸ್ತ್ರ ನನಗೆ ಗೊತ್ತಿಲ್ಲ ಅಂತೇಳಿ. ಜಸ್ಟ್ ಒಂದು ಕಲ್ಪನೆ, ಒಂದು ಸಿನಿಮ್ಯಾಟಿಕ್ ಕಲ್ಪನೆ ಅಂತಲೇ ಇಟ್ಕೊಂಡು ಸಿನಿಮಾದಲ್ಲಿ ಅಂತ ಎಷ್ಟೋ ಸಿನಿಮಾಗಳು ದರ್ಶನ್ ಪಾತ್ರ ಮಾಡಿದ್ದಾರೆ. ಹೌದು, ಸಾಕಷ್ಟು. ಅದರಲ್ಲೂ ಕಾಟೇರದಲ್ಲಿ ನೋಡಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸೀರೆ ಬಂದು ಜೈಲಿಂದ ಬರುವಂತ ಅದು ಅಂಥ ಒಂದು ಸಂದರ್ಭ. 1 ವರ್ಷನೋ 2 ವರ್ಷನೋ ಗೊತ್ತಿಲ್ಲ. ಬಂದಾಗ ಹೊರಗೆ ಬಂದಾಗ ಏನು ಮಾಡ್ಬೋದು ನಂದೊಂದು ಕಲ್ಪನೆ ಇದೆ. ನಾನು ಮತ್ತೆ 24-25 ವರ್ಷದ ಹಿಂದೆ ಹೋಗ್ಬೇಕಾಗ್ತದೆ. ಆಗ ದರ್ಶನ್ ಇಲ್ಲಿ ಕ್ಯಾಮರಾ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದ, ಅಥವಾ ಲೈಟ್ ಬಾಯ್ ಆಗಿ, ಏನೋ ಅದು ಕನ್ಫ್ಯೂಷನ್ ಇದೆ. ಯಾರಿಗೆ? ಗೌರಿಶಂಕರ್ ಅಂತೇಳಿ, ದಿ ಗ್ರೇಟ್ ಗೌರಿಶಂಕರ್ ಅಂತ ಹೇಳಿದರೆ ಈಗಿನ ಪೀಳಿಗೆಗೆ ಸ್ವಲ್ಪ ಕಷ್ಟ ಅರ್ಥ ಆಗೋದು. ರಕ್ಷಿತಾ ಅಪ್ಪ, ಮಮತಾರಾವ್ ಗೌರಿಶಂಕರ್ ಅಲ್ಲಿ ಹುಟ್ಟಿದ ರಕ್ಷಿತಾರ ಅಪ್ಪ ಆತ. ಅವರ ಜೊತೆ ಕೆಲಸ ಮಾಡ್ತಾ ಅಂದರೆ ಎಲ್ಲಿ ಇಂಡಸ್ಟ್ರಿ ತುಂಬ ಕೀಳಾಗಿ ನೋಡ್ತಾರೆ. ಅಂದರೆ ತೂಗುದೀಪ ಶ್ರೀನಿವಾಸ ಹೋದ ಮೇಲೆ ಅವರನ್ನೇನು ದೊಡ್ಡ ರೀತಿಯಲ್ಲಿ ಸ್ವಾಗತ ಮಾಡಿಲ್ಲ. ಸೊ ಸಣ್ಣ ಪುಟ್ಟ ಪಾತ್ರ ಆಗಲಿ, ಇಂಥ ಏನೇ ಆಗಲಿ ಮಾಡಲಿಕ್ಕೆ ಆಗಲ್ಲ ಅಂತ ಬಂದಾಗ ಕ್ಯಾಮರಾ ಅಸಿಸ್ಟೆಂಟಾಗಿ ಅಲ್ಲಿ ಸೇರಿದ್ರು. ಆ ಸೇರಿದಂಥ ಸಂದರ್ಭದಲ್ಲಿ ಈ ಬ್ರೇಕಲ್ಲಿ ಊಟಕ್ಕೆ ಹೋಗ್ತಾರೆ. ಊಟಕ್ಕೆ ಹೋದಾಗ ಕ್ಯೂ, ಸಾಧಾರಣವಾದ ಒಂದು ಕ್ಯೂ, ಅಲ್ಲಿ ತಟ್ಟೆ ಹಿಡ್ಕೊಂಡು ಅನ್ನ ಸಾಂಬಾರು ಏನೋ ಹಾಕ್ಕೊಂಡು ಮಾಡುವಂಥದ್ದು ಇದು. ಹಾಗೆ ಬಂದು ಸ್ವಲ್ಪ ಸುಸ್ತಾಗಿತ್ತು, ಒಂದು ಚೇರ್ನಲ್ಲಿ ಕೂತ್ಕೊಂಡಿದ್ದ.
ಊಟ ಮಾಡ್ತಾ ಇದ್ದಾಗೆ ಯಾರೋ ಒಬ್ಬರು ಬಂದು ಆ ಚೇರನ್ನು ಎಳೆದುಬಿಟ್ರು. ಎಳೆದಾಗ ಆಹಾರ ಏನು ಪ್ಲೇಟ್ ಕೆಳಗೆ ಬಿತ್ತು, ಅವನು ಬಿದ್ದ, ದರ್ಶನ ಬಿದ್ದರು. ಆ ಬಿದ್ದಲ್ಲಿಂದ ಬಹುಶಃ ಯೋಚನೆ ಮಾಡಿರಬೇಕು ಅಂತ ಕಾಣುತ್ತೆ. ಇದು ಒಂದು ಚೇರಲ್ಲಿ ಹೋಗಿರೋದು. ಮುಂದೊಂದು ದಿನ ಅವಕಾಶ ನಾನು ತಾನಾಗಿ ಪಡ್ಕೊಳ್ತೀನಿ. ಏನಂದರೆ ಇಡೀ ಕನ್ನಡ ಇಂಡಸ್ಟ್ರಿಯ ಒಂದು ಸಿಂಹಾಸನದಲ್ಲಿ ಕೂತ್ಕೊಳ್ತೇನೆ ಅಂತೇಳಿ ಒಂದು ಪ್ರತಿಜ್ಞೆ ಮಾಡಿರ್ಬೋದು ಒಳಗೆ. ಒಂದು ದಿವಸ ಮಾತಾಡ್ತಾ ಅದನ್ನು ಹೇಳಿದ್ದಾರೆ. ಎಸ್ ಅಣ್ಣ, ಆ ಮೊಮೆಂಟ್ನಲ್ಲಿ ಏನಾಯ್ತು ಅಂದರೆ ತುಂಬ ಅವಮಾನ ಆಗೋಯ್ತು. ಎಲ್ಲ ನೋಡ್ತಾ ಇದ್ದಾರೆ. ಅನ್ನ ಬಿದ್ದುಬಿಟ್ಟಿದೆ ನೆಲಕ್ಕೆ, ಎಲ್ಲ ಧೂಳೆಲಾಗಿದೆ. ನಾನು ಅದನ್ನು ಎಕ್ಕಿ ತಗೊಂಡು ಪ್ಲೇಟಿಗೆ ಹಾಕ್ಲಿಕ್ಕೆ ನೋಡ್ತಾ ಇದ್ದೇನೆ. ಆ ಮೊಮೆಂಟ್ನಲ್ಲಿ ನನ್ನಲ್ಲಿ ಮನಸ್ಸಲ್ಲಿ ಯೋಚನೆ ಅಂದರೆ ಒಂದಲ್ಲ ಒಂದು ದಿವಸ ಕನ್ನಡ ಚಿತ್ರರಂಗದ ಸಿಂಹಾಸನದಲ್ಲಿ ಕೂತ್ಕೊಳ್ತೀನಿ ಅಂಥೇಳಿ ಒಂದು ಸಣ್ಣ ಮಟ್ಟಿಗಿನ ಒಂದು ಪ್ರತಿಜ್ಞೆ ಕೂತ್ಕೊಂಡ್ರಲ್ಲ. ಸಿಂಹಾಸನದಲ್ಲೇ ಕೂತ್ಕೊಂಡ್ರು. ಹೌದು. ದರ್ಶನ್ ಜೈಲು ಹೋದು ಅದು ಸಬ್ಜೆಕ್ಟೇ ಬೇಡ. ಹೌದು. ಇಲ್ಲಿ ಹೌದು ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದು ನಿಜ. ಹೌದು, ಅದಾಯ್ತಲ್ಲ. ಹೌದು. ಸೊ ಈಗ ಹೊರಗೆ ಬರ್ತಾರೆ ಅಂತ ಹೇಳಿ ಮತ್ತೆ ಅಲ್ಲಿಗೆ ಜಂಪ್ ಆಗೋಣ. ಓಕೆ. ಜೈಲಿಂದ ಹೊರಗೆ ಬರ್ತಾರೆ. ನಾಳೆ ದರ್ಶನ್ ಸರ್ ಜೈಲಿಂದ ರಿಲೀಸ್ ಆಗ್ತಾರೆ. ಓಕೆ. ಇವತ್ತಲ್ಲ, ಒಂದು 2 ವರ್ಷ ಆದಮೇಲೆ, 1 ವರ್ಷ ಆದಮೇಲೆ. ಅದು ಕಾನೂನಿನ ಪ್ರಕಾರ ಅದು ನಾವು ಏನೂ ಮಾತಾಡೋಂಗಿಲ್ಲ. ಕೋರ್ಟು ಕಾನೂನು ಎಲ್ಲ ಇದೆ. ಹೊರಗೆ ಬಂದಾಗ ನೆಕ್ಸ್ಟ್ ಏನು ಸಿನಿಮಾ ಸಿಗೋದಿಲ್ಲ ಅಂತ ದರ್ಶನಿಗೆ. ಸಿನಿಮಾ ಅವರದ್ದೇ ಆದ ಒಂದು ಪ್ರೊಡಕ್ಷನ್ ಇದೆ. ಹೌದು. ತಮ್ಮ ಇದ್ದಾನೆ, ದಿನಕರ್ ಇದ್ದಾರೆ, ಅವ್ರದ್ದೇ ಆದ ಪ್ರೊಡಕ್ಷನ್ ಹೌಸ್ ಇದೆ. ಅವರೇ ಮಾಡ್ಬೋದು, ಯಾರು ಕೊಡೋದಿದ್ರೆ. ಅದೆಲ್ಲಕ್ಕಿಂತ ಮೀರಿದ್ದು ನನಗೆ ಅನಿಸೋ ಪ್ರಕಾರ ಪಾಲಿಟಿಕ್ಸಿಗೆ ಬರ್ತಾರೆ ಅಂತ. ಓಕೆ. ಬರ್ತಾರೆ. ಸಿನಿಮಾದಲ್ಲಿ ಮಾಡೋದೆಲ್ಲ ಮಾಡಿಬಿಟ್ಟ್ಯಾರು ಆಲ್ರೆಡಿ. ಓಕೆ. ಯಾವುದೋ ಒಂದು ಪ್ರೆಸ್ ಮೀಟ್ ಆಗಲಿ, ಇತ್ತೀಚೆಗಿನ ಒಂದು ಪ್ರೆಸ್ ಮೀಟ್ನಲ್ಲಾಗಲಿ, ನಮ್ಮನ್ನು ಏನು ಕರಿತೀರೋ, ನಾವು ವಯಸ್ಸಾಯಿತು, ಆ ಮಕ್ಕಳಿಗೆಲ್ಲ ಅವಕಾಶ ಕೊಟ್ಟರೆ, ಹುಡುಗರಿಗೆ ಅವಕಾಶ ಕೊಟ್ಟರೆ, ಹುಡುಗಿರಿಗೆ ತಾನಾಗೇ ಹೇಳಿದ್ದು. ಓಕೆ. ಇರುವಾಗ ಅವರೆಲ್ಲ ಬೆಳೀಲಿ. ನಾನು ಮತ್ತೆ ಸಿನಿಮಾದಲ್ಲಿ ಕೂತ್ಕೊಂಡು ಏನು ಮಾಡಲಿಕ್ಕೆ ಕಡ್ದು ಕಟ್ಟಾಕೋದೇನಿದೆ. ಬಟ್ ಒಂದು ಕ್ವಶನ್ ಸರ್, ಯಾಕೆ ಪಾಲಿಟಿಕ್ಸ್? ಸೇಡು. ಈಗ ಆದ ಅವಮಾನ ಕಮ್ಮಿನಾ? ಹೌದು. ತಿರ್ಗಾ ಇನ್ನೊಂದು ಸಲ ಅದೇ ಥರ ಇನ್ನೊಂದು ಸಿಂಹಾಸನಕ್ಕೆ ಇರುವಂಥ, ಅದು ರಿವೆಂಜ್ ಆಗಿರ್ಬೋದು, ಸ್ವೀಟ್ ರಿವೆಂಜ್ ಆಗಿರ್ಬೋದು. ಹೌದೌದು. ಅದು ಯಾವುದೇ ಆಗಿರ್ಬೋದು. ಸೇಡು ಅಂದರೆ ಇನ್ನೊಂದು ಮರ್ಡರ್ ಮಾಡಿಕೊಂಡು ನಾನು ಅಲ್ಲಿ ಒಳಗೆ ಹೋಗೋದು ಅಂಥದ್ದಲ್ಲ. ಓಕೆ. ಒಟ್ಟೆಲ್ಲ ಅಲ್ಲಿ ಅದೊಂದು ಬೇರೆ ಒಂದು ಫೀಲ್ಡ್ ಅದು. ಸಿನಿಮಾ ಹೇಗೆ, ಚಿತ್ರರಂಗ ಹೇಗೋ ಹಾಗೆ ರಾಜಕೀಯ ರಂಗ ಅಂತ. ಹೌದು. ಅಲ್ಲಿಗೆ ಹೋಗಿ ಗೆಲ್ತಾರೆ. ಓಕೆ. MLA ಆಗ್ತಾರೆ, ಮಂತ್ರಿನೂ ಆಗ್ತಾರೆ. ಜಸ್ಟ್ ಇದು ಕಲ್ಪನೆ ಅಷ್ಟೇ. ಹೌದು. ಏನಾಗ್ತದೆ ಅಂತ ಮುಂದೆ ಅಂತ ಗೊತ್ತಿಲ್ಲ. ಅದೇ ಕವಡೆಶಾಸ್ತ್ರ ಹಾಕಿದ್ರು ಇದು ಹೇಳಲಿಕ್ಕಾಗಲ್ಲ. ಒಂದು ಅನುಭವದಲ್ಲಿ ಹೇಳ್ತಾ ಇರೋದು. ಆಗ್ತಾರೆ. ಯಾವ ಸೇಡು ತೀರಿಸಲಿಕ್ಕೆ ಅಂತ ಬಂದರೋ ಅವ್ರ ಮನಸ್ಸಿನಲ್ಲಿ ಆಗಿದ್ದರೆ ಅದು ಮನಸ್ಸು ಬದಲಾಯ್ತದೆ ಈ ಫೀಲ್ಡಿಗೆ ಬಂದಾಗ. ಓಕೆ. ಜನಕ್ಕೆ ಒಳ್ಳೆಯದನ್ನೇ ಮಾಡೋಣ ಅಂತ ಒಳ್ಳೆಯದನ್ನು ಮಾಡ್ತಾಯಿದ್ರು ಅವರು. ಹೌದು, ಮಾಡ್ತಾಯಿದ್ದಾರೆ ಸರ್. ನಾಯಕ ನಟನಾಗಿರುವಾಗ ತುಂಬ ಹೆಲ್ಪ್ಫುಲ್ ನೇಚರ್ ಅವರು. ನನಗೆ ಗೊತ್ತಿರೋ ಪ್ರಕಾರ ತುಂಬ ಘಟನೆಗಳನ್ನು ನನ್ನ ಹತ್ರ ಹೇಳಿದ್ದು ಇದೆ. ಸೊ ಬರ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ಜನ ಮೆಚ್ಚುಗೆ ಬಿಡ್ತಾರೆ. ಇದು ಸಿನಿಮಾಟಿಕ್. ಈ ಹಿನ್ನೆಲೆಯಲ್ಲಿ ಒಂದು ಟೈಟ್ಲ್ ಚೇಂಬರ್ನಲ್ಲಿ ರಿಜಿಸ್ಟರ್ ಆಗಿದೆ. ಹೌದು. ಯಾರಿಗೂ ಗೊತ್ತಿಲ್ಲ. ಓಕೆ. ಯಾರಿಗೂ ಗೊತ್ತಿಲ್ಲ ಆ ಟೈಟ್ಲ್ ಏನು ಅಂತೇಳಿ ಗೊತ್ತಿಲ್ಲ. ಟೈಟ್ಲ್ ಯಾಕೆ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಒಂದು ಅನಾಮಿಕ ವ್ಯಕ್ತಿ ಹೋಗಿ ಅದನ್ನು ರಿಜಿಸ್ಟರ್ ಮಾಡಿರೋದು. ಅಪ್ರೂವ್ ಆಗಿದೆ, ಅದು ಹಾಗೆ ಇದೆ. ಹೌದು. ಸೊ ದರ್ಶನ್ ಸರ್ಗೋಸ್ಕರನೇ ಒಂದು ಟೈಟಲ್ ರೆಡಿ ಆಗಿದೆ. ಓಕೆ. ಈ ಹಿನ್ನೆಲೆಯ ಕತೆ ಇದು ಸಾಕಷ್ಟು ಬಂದಿರ್ಬೋದು. ಈಗ ನಾನು ಹೇಳಿದ ಘಟನೆ ಅದನ್ನು ಸಾಕಷ್ಟು ಸಿನಿಮಾದಲ್ಲಿ ಬಂದಿರ್ಬೋದು. ಬಟ್ ದರ್ಶನ್ನೇ ಆ ಪಾತ್ರ ಮಾಡುವುದಿದ್ರೆ ಓಕೆ ಹೇಗಿರ್ತದೆ ಅಂತ ಅಷ್ಟು ವಿಷಯ. ರಾಜಕೀಯಕ್ಕೆ ಬರ್ತಾರೆ, ಪಾಲಿಟಿಕ್ಸಿಗೆ ಬರ್ತಾರೆ, ಅಲ್ಲಿ ಒಳ್ಳೆ ಕೆಲಸ, ಉನ್ನತ ಸ್ಥಾನಕ್ಕೆ ಇರ್ತಾರೆ. ಅದಕ್ಕಿಂತ ದೊಡ್ಡ ರಿವೆಂಜ್ ಇನ್ನೇನು ಬೇಕು? ಹೊರಗೆ ಬಂದು ಹೌದು, ರಿವೆಂಜ್ ಅಂದರೆ ಡಿಸ್ಕ್ರಿಮಿನೇಷನ್ ಮಾಡಲ್ಲ. ಅಲ್ಲ, ಸ್ವೀಟ್ ರಿವೆಂಜ್. ಒಳ್ಳೆ ಕೆಲಸ ಮಾಡಿ ನೀನು ಮಜಾ ತಗೊಂಡಿದ್ಯಾ, ನಾನು ಒಳಗಿದ್ದಾಗ ಇನ್ನೂ ಮಜಾ ತಗೋ, ಬಟ್ ಬೇರೆ ರೀತಿಯಲ್ಲಿ ಅಂತ ಒಂದು ಸಂದೇಶ ಅಷ್ಟೇ. ಸೊ ಆಗ ಯಾವ ಚಾನಲ್ಗಳು ಅವರ ವಿರುದ್ಧವಾಗಿ ಏಕವಚನದಲ್ಲಿ ಸಿಕ್ಕಾಪಟ್ಟೆ ಬರ್ತಿದ್ರು,
ಅನೌನ್ಸ್ ಮಾಡಿ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತಿಗೂ ಅಷ್ಟೇ ದರ್ಶನ್ ಅಂದರೆ ಅದೊಂದು ಎಂಥ ವ್ಯಾಲ್ಯೂಯಬಲ್ ಸಬ್ಜೆಕ್ಟ್. TRP ಏನೇ ಬರ್ತದೆ ಏನೇ ಮಾಡಿದ್ರೆ ಅದೊಂದು ಸಬ್ಜೆಕ್ಟ್ ಆಗಿರ್ತದೆ. ತಮಿಳಲ್ಲೊಂದು ದರ್ಶನ್ ಅವ್ರ ಫೋಟೋ ಇದ್ದರೆ ಜನ ನೋಡ್ತಾರೆ ಅನ್ನೋ ಒಂದು ಇದು ಇದೆ. ಹೌದು. ಆದ್ದರಿಂದ ಸೊ ಅದಾಗ್ಬೋದು. ಅವರು ಮೀಡಿಯಾ ಕೂಡ ಮನುಷ್ಯರೇ ಅಲ್ಲಿರೋದು. ಹೌದೌದು. ಸೊ ಅವ್ರು ಕೂಡ ಒಳ್ಳೆ ಕೆಲಸ ಮಾಡುವಾಗ ಒಳ್ಳೆಯದನ್ನೇ ಹೇಳ್ತಾ ಹೋಗ್ತಾ ಇರ್ತಾರೆ, ಕೆಟ್ಟ ಕೆಲಸ ಮಾಡಿದಾಗ ಕೆಟ್ಟದನ್ನೇ ಹೇಳ್ತಾ ಹೋಗ್ತಾರೆ. ಅಷ್ಟು ಸಬ್ಜೆಕ್ಟ್.